ಶ್ರೀ ಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ಅಷ್ಟೋಸುಮುಖ ಯೂಟ್ಯೂಬ್ ಚಾನೆಲ್ನಿಂದ ಪ್ರೇಕ್ಷಕರಿಗೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ 2025 ಯುಗಾದಿ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಪ್ರಾರಂಭವನ್ನು ಸೂಚಿಸುತ್ತದೆ. ಮೇಷರಾಶಿಯ ಜನರಿಗೆ ಈ ವರ್ಷ ಹೇಗಿರಲಿದೆ? ಯಾವ ರೀತಿಯ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಸಂಭವಿಸಬಹುದು? ಗ್ರಹಗಳ ಚಲನೆಯ ಪ್ರಭಾವ ಏನು? ಉದ್ಯೋಗ, ಹಣಕಾಸು ಮತ್ತು ಕುಟುಂಬ, ಆರೋಗ್ಯ, ಶಿಕ್ಷಣ ಎಲ್ಲದರ ಸಮಗ್ರ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇವೆ. ಈ ಮಾಹಿತಿಯು ನಿಮ್ಮ ಮುಂದಿನ ದಿನಗಳ ನಿರ್ಧಾರಗಳನ್ನು ಸುಗಮಗೊಳಿಸಲು ಸಹಾಯ ಮಾಡುತ್ತದೆ. ಹಾಗೆ ಈ ಎಲ್ಲ ಸಮಗ್ರ ಮಾಹಿತಿಯನ್ನು ಜ್ಯೋತಿಷ್ಯ ಆಧಾರಿತ ಗ್ರಂಥಗಳ ಆಧರಿಸಿ ತಿಳಿಸಲಾಗುತ್ತದೆ. ಹಾಗೆ ಮೊದಲಿಗೆ ಮೇಷರಾಶಿಯ ಫಲಾಫಲಗಳನ್ನು ತಿಳಿದುಕೊಂಡ್ಬಿಡ. ಮೇಷರಾಶಿಯವರಿಗೆ ಹಣಕಾಸು ಮತ್ತು ವೃತ್ತಿಜೀವನ ಹೇಗಿರಬಹುದು? ಇವರ ವೃತ್ತಿಜೀವನದಲ್ಲಿ ಪ್ರಗತಿಯಾಗಲಿದೆ. ಉದ್ಯೋಗಸ್ಥರು ತಮ್ಮ ಹುದ್ದೆಯಲ್ಲಿ ಪ್ರಗತಿ ಪಡೆಯುತ್ತಾರೆ. ಹೊಸ ಉದ್ಯೋಗಕ್ಕೆ ಸಂದರ್ಶನ ಕೊಡುವವರು ಯಶಸ್ಸನ್ನು ಕಾಣುವ ಸಾಧ್ಯತೆಗಳಿರುತ್ತದೆ. ಹಾಗೆ ವ್ಯಾಪಾರದಲ್ಲಿ ಉದ್ಯಮಿಗಳಿಗೆ ಹೊಸ ತಂತ್ರಗಳು ಲಾಭದಾಯಕವಾಗಬಹುದು. ಶನಿವಾರ ಹನುಮಂತ ಆರಾಧನೆ ಮಾಡುವುದರ ಮೂಲಕವಾಗಿ ನಿಮಗೆ ಲಾಭ ತರಬಹುದು. ಮತ್ತು ಇವರ ಹಣಕಾಸಿನ ಪರಿಸ್ಥಿತಿಯನ್ನು ನೋಡೋಣ. ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಪರಿಶೀಲನೆಯನ್ನು ಮಾಡುವುದು ಅಗತ್ಯವಾಗಿರುತ್ತದೆ. ಹಠಾತ್ ಖರ್ಚುಗಳನ್ನು ನಿಯಂತ್ರಿಸಬೇಕು. ಹಾಗೆ ಗುರುವಾರ ಶ್ರೀ ವೆಂಕಟೇಶ್ವರನ ಪೂಜೆ ಮಾಡುವುದರಿಂದ ಮತ್ತು ಹನುಮಾನ್ ಚಾಲೀಸ ಪಠನ ಮಾಡುವುದರಿಂದ, ದೇವಾಲಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಒಳ್ಳೆಯದಾಗುತ್ತದೆ. ಮೇಷರಾಶಿಯವರಿಗೆ ಆರೋಗ್ಯದ ಭವಿಷ್ಯ 2025ರಲ್ಲಿ ಆರೋಗ್ಯದ ಎಚ್ಚರಿಕೆ. ಶನಿ ಮತ್ತು ರಾಹು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿವೆ. ಹೃದಯ ಸಂಬಂಧಿತ ಅಥವಾ ರಕ್ತದೊತ್ತಡದ ಸಮಸ್ಯೆ ಉಂಟಾಗುವ ಸಾಧ್ಯತೆಗಳಿರುತ್ತದೆ. ಜೀರ್ಣಕ್ರಿಯಾ ಸಮಸ್ಯೆಗಳಿಗೆ ಹೆಚ್ಚು ಎಚ್ಚರಿಕೆ ವಹಿಸಬೇಕು. ಶುಭಕರ ಆರೋಗ್ಯ ಚಟುವಟಿಕೆಗಳು: ಪ್ರತಿದಿನ ಪ್ರಾಣಾಯಾಮ ಮಾಡುವುದು, ಯೋಗ ಮಾಡುವುದು ಉತ್ತಮ. ನೀರು ಹೆಚ್ಚು ಕುಡಿಯುವುದರಿಂದ ಒಳಿತು. ಆರೋಗ್ಯಕರ ಆಹಾರ ಸೇವನೆ ಅಗತ್ಯವಾದಂಥದ್ದು. ಹಾಗೆ ಪರಿಹಾರಗಳು: ರುದ್ರಾಭಿಷೇಕ ಮಾಡುವುದು, ಶಿವನಿಗೆ ಜಲಾಭಿಷೇಕ ಮಾಡುವುದು, ಮಂಗಳವಾರ ಹನುಮಂತನ ದರ್ಶನವನ್ನು ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಹಾಗೆ ಮೇಷರಾಶಿಯವರಿಗೆ ಸಂಬಂಧಗಳು ಮತ್ತು ಕುಟುಂಬಗಳ ಬಗ್ಗೆ ನೋಡೋಣ. ಕುಟುಂಬದಲ್ಲಿ ಸಮಾಧಾನ, ಗೃಹಸ್ಥ ಜೀವನದಲ್ಲಿ ಸೌಖ್ಯ ಇರುತ್ತದೆ. ಆದರೆ ಕೆಲವೊಮ್ಮೆ ಅಸಮ್ಮತಿ ಉಂಟಾಗಬಹುದು. ಗುರುವಿನ ಪ್ರಭಾವದಿಂದ ಸಂಸಾರದಲ್ಲಿ ಶಾಂತಿ ಹೆಚ್ಚಾಗಬಹುದು. ಮದುವೆ ಯೋಗ: ಮೇಷರಾಶಿಯವರಿಗೆ ಮದುವೆಯ ಯೋಗವಿದೆ. ಆದರೆ ಜಾತಕ ತಪಾಸಣೆ ಕೂಡ ಅದಕ್ಕೆ ಮುಖ್ಯವಾದ ಅಗತ್ಯವಾಗಿರುತ್ತದೆ. ಮಿತ್ರರು ಮತ್ತು ಸಂಬಂಧಗಳು: ಈ ವರ್ಷ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿಕೊಳ್ಳಿ. ಹಾಗೆ ಶುಕ್ರವಾರ ಮಹಾಲಕ್ಷ್ಮೀ ದೇವಿಗೆ ಅಲಂಕಾರ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಇಡುವುದು ಬಹಳ ಮುಖ್ಯವಾದಂಥದ್ದು. ಮತ್ತು ಮೇಷರಾಶಿಯವರಿಗೆ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದ ಫಲಗಳನ್ನು ನೋಡೋಣ. ವಿದ್ಯಾರ್ಥಿಗಳಿಗೆ ಉತ್ತಮ ಸಮಯ, ಏಕೆಂದರೆ ಗುರು ಪ್ರಭಾವದಿಂದ ಓದುವ ಮನಸ್ಸು ಹೆಚ್ಚಾಗುತ್ತದೆ. ಶನಿಯ ಎಚ್ಚರಿಕೆಯನ್ನು ನೋಡಬೇಕಾಗತ್ತೆ. ಗಮನ ದೋಷ ಮತ್ತು ಒತ್ತಡ ಹೆಚ್ಚಾಗಬಹುದು. ಅತ್ಯುತ್ತಮ ಫಲಿತಾಂಶಕ್ಕಾಗಿ ನೀವು ಕೆಲವೊಂದು ಸಲಹೆಗಳನ್ನು ಪಾಲನೆ ಮಾಡಬೇಕು. ಪ್ರತಿದಿನ 10 ನಿಮಿಷ ಧ್ಯಾನ ಮಾಡುವುದು, ಓದನ್ನು ನಿಯಮಿತವಾಗಿರಿಸಿಕೊಳ್ಳುವುದು. ಹಾಗೆ ದೋಷ ಪರಿಹಾರಾರ್ಥವಾಗಿ ಶ್ರೀ ಹಯಗ್ರೀವನ ಪೂಜೆ, ಪ್ರತಿದಿನ 21 ಬಾರಿ ಓಂ ಸಾಯಿರಾಮ್ ಎಂದು ಜಪ ಮಾಡುವುದು ಒಳಿತು. ಮೇಷರಾಶಿಯವರಿಗೆ ಆಧ್ಯಾತ್ಮಿಕ ಪ್ರಗತಿ ಮತ್ತು ಮನೋಸ್ಥಿತಿಗಳನ್ನು ನೋಡೋಣ. ಶನಿ ಮತ್ತು ರಾಹು ಪ್ರಭಾವದಿಂದ ಆಧ್ಯಾತ್ಮಿಕ ತತ್ವಗಳತ್ತ ಆಕರ್ಷಣೆ ಹೆಚ್ಚಾಗಬಹುದು ಸಾಧ್ಯತೆ ಇದೆ. ಧ್ಯಾನ ಮತ್ತು ಪ್ರಾರ್ಥನೆ ನಿಮ್ಮ ಆತ್ಮಶಕ್ತಿ ಹೆಚ್ಚಿಸುತ್ತದೆ. ಹಾಗೆ ಪ್ರತಿದಿನ 11 ಬಾರಿ ಓಂ ಶನೇಶ್ಚರಾಯ ನಮಃ ಅಂದು ಜಪ ಮಾಡುವುದು. ಹಾಗೆ ಶಿವನಿಗೆ ಹಾಲು ಅರ್ಪಣೆ ಮಾಡುವುದರಿಂದ ಪರಿಹಾರ ಉಂಟಾಗುತ್ತದೆ. ಮತ್ತು ಎಲ್ಲ ಅಶುಭ ಫಲ ನಿವಾರಣಾರ್ಥವಾಗಿ ಪರಿಹಾರ ಮತ್ತು ಶುಭಕರ ಉಪಾಯಗಳನ್ನು ಕೂಡ ತಿಳಿಸಿರುತ್ತೇವೆ. ಅದೇ ರೀತಿಯಾಗಿ ಎಲ್ಲರೂ ನಡೆಸ್ಕೊಂಡು ಹೋಗಿದ್ರೆ ಈ ಮೇಷರಾಶಿಯವರಿಗೆ ಅಶುಭ ಫಲ ನಿವಾರಣೆ ಆಗುತ್ತದೆ ಎಂದು ತಿಳಿಸ್ತೇವೆ. ಮೊದಲಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಮಾಡುವುದು. ಹಾಗೆ ಗುರುವಾರ ಬಡವರಿಗೆ ಅನ್ನದಾನ ಮಾಡುವುದರಿಂದ ಆರ್ಥಿಕ ಅಭಿವೃದ್ಧಿ ಆಗುತ್ತದೆ. ಮತ್ತು ಆರೋಗ್ಯ ರಕ್ಷಣೆಗಾಗಿ ರುದ್ರಾಭಿಷೇಕ, ಮಹಾಮೃತ್ಯುಂಜಯ ಜಪ ಮಾಡುವುದು
ಸಂಬಂಧಗಳ ಸುಧಾರಣೆ. ಮಂಗಳವಾರ ಹನುಮಂತನ ಪೂಜೆ ಮಾಡಿ ಸಂಬಂಧಗಳಲ್ಲಿ ಉತ್ತಮವಾಗಿರುತ್ತದೆ. ಹಾಗೆ ಶಿಕ್ಷಣ ಮಾಡುವವರಿಗೆ ಹನುಮಾನ್ ಚಾಲೀಸ ಪಠನ ಮಾಡುವುದು ಒಳಿತು. ಸಾಧನೆಯ ಬೆಳವಣಿಗೆಗೆ ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡುವುದರಿಂದ ಒಳ್ಳೆಯದಾಗುತ್ತದೆ. ಹಾಗೆ 2025 ಶ್ರೀ ವಿಶ್ವಾವಸು ನಾಮ ಸಂವತ್ಸರವು ಮೇಷರಾಶಿಯವರಿಗೆ ಒಳ್ಳೆಯ ಅವಕಾಶಗಳನ್ನು ನೀಡಲಿದೆ. ಹಣಕಾಸು, ವೃತ್ತಿಜೀವನ, ಆರೋಗ್ಯ ಮತ್ತು ಕುಟುಂಬದಲ್ಲಿ ಜಾಗೃತೆಯಿಂದ ನಡೆದುಕೊಳ್ಳುವುದು ಅಗತ್ಯ. ಗ್ರಹಗಳ ಅನುಕೂಲ ಪ್ರಭಾವವನ್ನು ಬಳಸಿಕೊಳ್ಳಿ. ಅತಿಯಾದ ಆತುರ ಮತ್ತು ಅವಿವೇಕದ ನಿರ್ಧಾರಗಳನ್ನು ತಪ್ಪಿಸಿ ಜೀವನದಲ್ಲಿ ಶ್ರದ್ಧೆ, ಶಿಸ್ತು ಮತ್ತು ಧೈರ್ಯವನ್ನು ತೋರಿ ನಿಮ್ಮ ಯಶಸ್ಸನ್ನು ಖಚಿತಗೊಳಿಸಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಡಿಯೋ ಮುಗಿಯುವ ಮೊದಲು ಪ್ರೇಕ್ಷಕರಿಗೆ ಒಂದು ಸಂದೇಶ. ನಿಮಗೆ ಈ ಮಾಹಿತಿಯು ಉಪಯುಕ್ತವೆನಿಸಿದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರವಾಗಿ ಹಾಗೆ ಜ್ಯೋತಿಷ ಸಂಬಂಧಿತ ವಿಡಿಯೋಗಳನ್ನು ನೀವು ತಿಳಿದುಕೊಳ್ಳಲು ಬೆಲ್ ಐಕನ್ನ ಕ್ಲಿಕ್ ಮಾಡಿದಲ್ಲಿ ತುರ್ತವಾಗಿ ನಿಮಗೆ ವಿಡಿಯೋ ಲಭ್ಯವಾಗುತ್ತದೆ. ಎಲ್ಲರಿಗೂ ನಮಸ್ಕಾರ.